Hi students, welcome back to TGI DCT Coaching Center. This is Rupashri. So ಇವತ್ತಿನ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಆಡ್ ಯಾವ ರೀತಿ ಮಾಡಬೇಕು, ಡಿಲೀಟ್ ಆರ್ಡರ್ ನ ಚೇಂಜ್ ಯಾವ ರೀತಿ ಮಾಡಬೇಕು, ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ವೆರಿ ಸ್ಪೆಷಲಿ SC/ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಆ ಆಪ್ಷನ್ ಎಂಟ್ರಿ ಮಾಡುವಾಗ ಕೆಲವು ಫೀಸ್ ಅಲ್ಲಿ ವೇರಿಯೇಷನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಡೌಟ್ಸ್ ಕೇಳ್ತಾ ಇದ್ದೀರಾ. ಅದನ್ನ ಕೂಡ ಕ್ಲಾರಿಫಿಕೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಟಿಲ್ ದ ಎಂಡ್ ವರ್ಗು ಈ ವಿಡಿಯೋನ ವಾಚ್ ಮಾಡಿ. ಸೊ ನಿಮ್ಗೆಲ್ಲ ಡೀಟೇಲ್ಸ್ಗಳು ಸಿಗ್ತದೆ ಸ್ಟೂಡೆಂಟ್ಸ್. ಸೊ ಫಸ್ಟಿಗೆ ನೀವು KE ವೆಬ್ಸೈಟಿಗೆ ಹೋಗ್ತೀರಾ. KE ವೆಬ್ಸೈಟ್ ಅಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ವೆಬ್ ಪೇಜ್ ಕಾಣುತ್ತೆ. ಸೊ ಇಲ್ಲಿ ನೀವು ನಿಮ್ಮ DCT ರಿಜಿಸ್ಟರ್ ನಂಬರ್ನ ನೀವು ಎಂಟರ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿರೋ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ರೆ ಸೊ ನಿಮ್ಗೆ ನೆಕ್ಸ್ಟ್ ಇದು ಒಳಗಡೆ ಎಂಟ್ರಿ ಆಗುತ್ತೆ. ಈ ಪೇಜ್ ಅಲ್ಲಿ ಸೊ ನಿಮ್ಗೆ DCT ರಿಜಿಸ್ಟರ್ ನಂಬರು, ಅಪ್ಲಿಕೇಶನ್ ನಂಬರು, ಇನ್ನು ನಿಮ್ಮ ಸೀಕ್ರೆಟ್ ಕೀ ಕೋಡು, ಇದು ಒಂದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ. ಸೊ ನೀವು ಅದನ್ನ ಹಾಕಿ ಪಾಸ್ವರ್ಡ್ ಹಾಕಿ ಸೊ ನೀವು ಲಾಗಿನ್ ಮಾಡಿದ್ರೆ ಸ್ಟೂಡೆಂಟ್ಸ್ ಸೊ ನಿಮಗೆ ಈ ಪೇಜು ವಿಸಿಬಿಲಿಟಿಗೆ ಬರ್ತದೆ ಸ್ಟೂಡೆಂಟ್ಸ್. ಈ ಪೇಜಿಗೆ ಬಂದಾಗ ವೆರಿ ಸ್ಪೆಷಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಮಾಡಬೇಕು ಅಂತ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬೇಕಂದ್ರೆ ಎಕ್ಸಾಂಪಲ್ ನೋಡಿ. ಅದರ್ವೈಸ್ ಆಪ್ಷನ್ ಎಂಟ್ರಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಮಾಡಿ. ಸೊ ಫಸ್ಟಿಗೆ ಇದೆಲ್ಲ ಎಂಟಿ ಆಗಿರ್ತದೆ. ಸೊ ಈಗ ಫಸ್ಟ್ ಇಲ್ಲಿ ನಿಮ್ಗೆ ಇಲ್ಲಿ ಸಮ್ ರೂಲ್ಸ್ ನ ಅವ್ರು ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೀವು ಮಾಡೋದು ಸೊ ಎಲ್ಲ ನಿಮ್ಮ ಇಚ್ಛೆಯಿಂದ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಆಸ್ ಯೂಶಲ್ ನಿಮ್ಮ ಅಗ್ರಿ ಕೇಳುತ್ತೆ. ಇದು ಕಂಪಲ್ಸರಿ ನೀವು ಇದನ್ನ ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡಿಕೊಂಡು ಅಗ್ರಿ ಕ್ಲಿಕ್ ಮಾಡಿ ಅಗ್ರಿ ಮಾಡಲೇಬೇಕು ಕಂಪಲ್ಸರಿ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಪೇಜ್ ಆಗುತ್ತೆ. ಈಗಾಗಲೇ ನಾವು ಆಪ್ಷನ್ ಎಂಟ್ರಿ ಮಾಡಿರೋದಕ್ಕೆ ಈ ತರ ತೋರಿಸ್ತಾ ಇದೆ. ಅದರ್ವೈಸ್ ಇದೆಲ್ಲ ಎಂಟಿ ಆಗಿರುತ್ತೆ. ಸೊ ಫಸ್ಟ್ ನೀವು ಇಲ್ಲಿ ಇಂಜಿನಿಯರಿಂಗ್ ಕ್ಲಿಕ್ ಮಾಡಿ. ಇಂಜಿನಿಯರಿಂಗ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಸೊ ಇಲ್ಲಿ ನಿಮ್ಗೆ ಕೋರ್ಸ್ ಇದೆ. ಒಂದು ನೀವು ಕೋರ್ಸ್ ಅನ್ನ ಫಿಕ್ಸ್ ಮಾಡಿಕೊಂಡು ಆಮೇಲೆ ಕಾಲೇಜನ್ನಾದ್ರೂ ಫಿಕ್ಸ್ ಮಾಡ್ಬೋದು, ಅಥವಾ ಕಾಲೇಜನ್ನು ಫಿಕ್ಸ್ ಇಟ್ಕೊಂಡು ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಕೋರ್ಸಸ್ಗಳನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಅದ್ರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಸೊ ಫಸ್ಟ್ ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಏನಾಗ್ತದೆ, ಇಲ್ಲಿ ನಿಮ್ಗೆ ಯಾವ್ದೆಲ್ಲ ಕೋರ್ಸಸ್ ಇದೆ, ಕೋರ್ಸಸ್ ಇಸ್ ನಥಿಂಗ್ ಬಟ್ ಬ್ರಾಂಚಸ್, ಯಾವ್ದೆಲ್ಲ ಬ್ರಾಂಚಸ್ ಇದೆ ಅಂತ ಹೇಳ್ಬಿಟ್ಟು 1 by 1 ವಿಸಿಬಿಲಿಟಿ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೊ ಅದರ್ವೈಸ್ ಈಗ ನೀವು ಕಾಲೇಜನ್ನ ಈಗ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಕಾಲೇಜನ್ನ ತೋರಿಸಿದ್ರೆ ಈ ರೀತಿ ಎಲ್ಲ ಕಾಲೇಜಸ್ ಬರುತ್ತೆ. ಈಗ ನಾನು ಫಸ್ಟ್ ಒಂದು ಕಾಲೇಜಿನ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ದಯಾನಂದ್ ಸಾಗರ್ ಅಂತ ಒಂದು ಕಾಲೇಜನ್ನ ಫಿಕ್ಸ್ ಇಟ್ಕೊಳ್ತೀನಿ. ಆ ಕಾಲೇಜಲ್ಲಿ ಸೊ ಕಾಲೇಜನ್ನ ಫಿಕ್ಸ್ ಇಟ್ಕೊಂಡು ಆ ಕಾಲೇಜಲ್ಲಿ ಡಿಫ್ರೆಂಟ್ ಕೋರ್ಸಸ್ ಯಾವ್ದಿದೆ ಅಂತ ತೋರಿಸುತ್ತೆ. ಸೊ ನೀವು ಅವಾಗ ಇಲ್ಲಿ ಹೋಗ್ಬಿಟ್ಟು ನಂಬರಿಂಗ್ ಹಾಕ್ಬೇಕು. 1 ಅಂತ ಹಾಕ್ಬೇಕು. 01 ಅಂತ ಹಾಕಿದ್ರೆ ಅಟ್ ದ ಎಂಡ್ ಅಲ್ಲಿ ಹೋಗ್ಬಿಡುತ್ತೆ. ಸೊ 70 ಲಿಸ್ಟ್ ವರ್ಗು ಆಪ್ಷನ್ಸ್ ನೀವು ಎಂಟ್ರಿ ಆದ್ಮೇಲೆ ಲಾಸ್ಟ್ ಆಪ್ಷನ್ ನೀವು 01 ಹಾಕಿದ್ರೆ ಹೋಗುತ್ತೆ. ಹಾಗಾಗಿ ಜಸ್ಟ್ ಈಗ ದಯಾನಂದ್ ಸಾಗರ್ ಕಾಲೇಜಲ್ಲಿ 1, ಸಪೋಸ್ ನೀವು CS ಬೇಕು ಅಂದ್ರೆ CSC 1, ಅದಿಲ್ಲ ನೆಕ್ಸ್ಟ್ ನಿಮ್ಗೆ ಏರೋನಾಟಿಕಲ್ ಬೇಕು ಅಂದ್ರೆ 2. ಸೊ ಕೊಡ್ಬೇಕು. ಎವ್ರಿ 2 ಮಿನಿಟ್ಸ್ ಕೂಡ ನೀವು ಸೇವ್ ಅಂಡ್ ಸಬ್ಮಿಟ್ ಕೊಡ್ತಾ ಇರಬೇಕಾಗುತ್ತೆ. ಅದರ್ವೈಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರೋದು ಸರ್ವರ್ ಡೌನ್ ಆದ್ರೆ ನೀವು ಮಾಡಿರೋದು ಎಲ್ಲದು ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಎವ್ರಿ ಟೈಮ್ ಕ್ಲಿಕ್ ಮಾಡಿದಾಗೂ ಸೇವ್ ಅಂಡ್ ಸಬ್ಮಿಟ್ ಕೊಡ್ರಿ. ದಟ್ ವಿಲ್ ಬಿ ದ ಬೆಟರ್ ಆಪ್ಷನ್. ಸೊ ನೀವು ಇಲ್ಲಿ ಆಪ್ಷನ್ಸ್ಗಳು ನಿಮ್ಗೆ ಯಾವ್ದಾವ್ದು ಬೇಕೋ ಆ ಪ್ರಿಯಾರಿಟೀಸ್ಗಳನ್ನ ಕೊಟ್ಬಿಟ್ಟು ಸೇವ್ ಅಂಡ್ ಸಬ್ಮಿಟ್ ಕೊಟ್ರೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಇಲ್ಲಿ ರಿಫ್ಲೆಕ್ಟ್ ಆಗೋದು ನೀವು ಇಲ್ಲಿ ಎಡಿಟಿಂಗು, ಆರ್ಡರು, ಡಿಲಿಷನ್ ಇಲ್ಲಿ ಮಾಡುವಂಥದ್ದು. ಸೊ ಇಲ್ಲಿ ಬಂದು ನೀವು ಕಾಲೇಜ್ ಫಿಕ್ಸ್ ಇಟ್ಕೊಂಡು ನಂಬರ್ ಆಫ್ ಕೋರ್ಸಸ್ಗಳನ್ನ ಆಡ್ ಮಾಡ್ಕೋಬಹುದು, ಅಥವಾ ಕೋರ್ಸಸ್ ಫಿಕ್ಸ್ ಇಟ್ಕೊಂಡು ಕಾಲೇಜಸ್ಗಳನ್ನ ಆಡ್ ಮಾಡ್ಕೋಬಹುದು. ಸೊ ಇದು ಸೆಲೆಕ್ಷನ್ ಬಾರ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನೀವು ಏನ್ ಮಾಡಿದೀರಾ ಅನ್ನೋಂಥದ್ದು ಇಲ್ಲಿ ವಿಸಿಬಿಲಿಟಿ ಬರುತ್ತೆ. ಬಟ್ ಇಲ್ಲಿ ಆರ್ಡರ್, ಚೇಂಜ್, ಡಿಲೀಟ್ ಮತ್ತು ಇಲ್ಲಿ ಎಲ್ಲ ಚೇಂಜಸ್ ಮಾಡೋದಾಗಿರುತ್ತೆ. ನೀವು ಏನ್ ಮಾಡಿದೀರಾ ಅನ್ನೋಂಥದ್ದು ಸೊ ಈ ವಿಂಡೋದಲ್ಲಿ ವಿಸಿಬಿಲಿಟಿ ಬರ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ಈಗ ನೋಡೋಣ. ನಾನೀಗ
ದಯಾನಂದ್ ಸಾಗರ್ನ ಸೆಲೆಕ್ಷನ್ ಇಟ್ಕೊಂಡು ನಂಬರ್ ಆಫ್ ಡಿಫ್ರೆಂಟ್ ಸೇಮ್ ಕಾಲೇಜ್ ಡಿಫ್ರೆಂಟ್ ಬ್ರಾಂಚಸ್ನ ಸೆಲೆಕ್ಷನ್ ಆಯಿತು. ಈಗ ಒಂದು ಬ್ರಾಂಚ್ನ ಫಿಕ್ಸ್ ಮಾಡ್ತಿದ್ದೀನಿ, ಸಿ ಎಸ್ನ ಫಿಕ್ಸ್ ಇಟ್ಕೊಂಡು, ಓಕೆ. ಸೊ ಸಿ ಎಸ್ ಅಲ್ಲಿ ಈ ಬೇರೆ ಬೇರೆ ಡಿಫ್ರೆಂಟ್ ಕಾಲೇಜಸ್ ಬರುತ್ತೆ. ಆ ಡಿಫ್ರೆಂಟ್ ಕಾಲೇಜಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಒಂದು ಅಬ್ಸರ್ವ್ ಮಾಡ್ರಿ, ಬೇರೆ ಬೇರೆ ಕಾಲೇಜ್ ಆದಾಗ ಅವುಗಳ ಕಾಲೇಜ್ ಕೋಡ್ಗಳು ಡಿಫ್ರೆಂಟ್ ಆಗಿರ್ತದೆ. ಸೊ ಇದಾದ್ಮೇಲೆ ಸೇವ್ ಅಂಡ್ ಸಬ್ಮಿಟ್ ಕೊಡ್ತೀರಾ, ಇಲ್ಲಿ ಬರ್ತದೆ. ಈಗ ನೀವು ಇಲ್ಲಿ ಏನ್ ಕೊಟ್ಟಿರ್ತೀರಾ ಅದು ಇಲ್ಲಿ ವಿಸಿಬಿಲಿಟಿ ಬರುತ್ತೆ. ಸೊ 77 ಕಾಲೇಜ್ ಕೋರ್ಸು. ಸೊ ಆ ಕಾಲೇಜಿಂದು ಕೋರ್ಸ್ ಫೀಸ್ ಆಸ್ ಪರ್ ಆನ್ಯುವಲ್ ಇನ್ಕಮ್. ಸೊ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ಫೀಸ್ ಇದೆ ಅನ್ನೋದು ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜಿಂದು ಫೀಸ್ನ ಇಲ್ಲಿ ತೋರಿಸ್ತಾ ಇರ್ತಾರೆ. ಇದನ್ನ ಕೂಡ ಥಿಂಕ್ ಮಾಡಿಕೊಂಡು ನಿಮ್ಮ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಒಂದ್ಸರಿ ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜ್ ಫೀಸ್ಗಳನ್ನ ಚೆಕ್ ಮಾಡಿ, ಈ ಫೀಸ್ಗಳಿಗೆ ನಿಮಗೆ ಸೂಟಬಲ್ ಇಲ್ಲ ಅಂದ್ರೆ ಆವಾಗ ಏನ್ ಮಾಡಬೇಕು, ಅದನ್ನ 0 ಮಾಡಿದ್ರೆ ಡಿಲೀಟ್ ಆಗ್ತದೆ. ಈಗ ನೋಡ್ರಿ 72 ಫೀಸ್ ತೋರಿಸುತ್ತೆ, 77 ಫೀಸ್ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ 89 ನೋಡ್ರಿ, 89 ಕೊಟ್ಟು ಸೇವ್ ಅಂಡ್ ಸಬ್ಮಿಟ್ ಕೊಡದೇ ಇದ್ರೆ ಸೊ ಇಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ನೀವು ಸೇವ್ ಅಂಡ್ ಸಬ್ಮಿಟ್ ನೋಡ್ರಿ, ಇವಾಗ 88 ಇದೆ, ಇಲ್ಲಿ 88 ಇದೆ, ನೀವೀಗ 89 ಕೊಟ್ಟಿದ್ದೀರಾ. ಇದೇ ರೀತಿ ಸಾಕಷ್ಟು ಕಾಲೇಜಸ್ಗಳನ್ನ ಕೊಟ್ಟು ಸೇವ್ ಅಂಡ್ ಸಬ್ಮಿಟ್ ಕೊಡ್ದಲೆ ಜಸ್ಟ್ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಿ ನೀವು ಸೇವ್ ಸಬ್ಮಿಟ್ ಕೊಡದೆ ಹೋದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಈಗ ಸೇವ್ ಅಂಡ್ ಸಬ್ಮಿಟ್ ಕೊಟ್ಟ ಮೇಲೆ ಮಾತ್ರನೇ ನಿಮ್ಗೆ ರಿಫ್ಲೆಕ್ಟ್ ಆಗ್ತದೆ, ಇಲ್ಲೂ ರಿಫ್ಲೆಕ್ಟ್ ಆಗ್ತದೆ, ಇಲ್ಲೂ ರಿಫ್ಲೆಕ್ಟ್ ಆಗ್ತದೆ. ಇನ್ನು ನಾನು ಈಗಾಗಲೇ 92 ಕಾಲೇಜು ಪ್ರಿಯಾರಿಟಿನ ನಾವು ಆಪ್ಷನ್ ಎಂಟ್ರಿ ಮಾಡಿದೀವಿ. ಈಗ 92 ಇರೋ ಕಡೆಗೆ ಈಗ 92 ಇಲ್ಲೂ ವಿಸಿಬಿಲಿಟಿ ಇದೆ, ಇಲ್ಲೂ ವಿಸಿಬಿಲಿಟಿ ಇದೆ. ಈ 92 ಪ್ಲೇಸ್ ಅಲ್ಲಿ ಹೋಗಿ 0ನ ಎಂಟ್ರಿ ಮಾಡಿದ್ರೆ ಎಂಟರ್ 0 ಇನ್ಸ್ಟೆಡ್ ಆಫ್ 92. ಸೊ 0 ಕೊಟ್ರೆ 0 ಕೊಟ್ಟು ಅಪ್ಡೇಟ್ ಕೊಡಬೇಕು, ದಿಸ್ ಇಸ್ ಡಿಲೀಟಿಂಗ್ ಆಪ್ಷನ್. ಅಥವಾ ನೀವು ಇಲ್ಲಿ 1 ಕೊಟ್ರೆ ಅದು 1ಗೆ ಹೋಗುತ್ತೆ, ಅದು ಆರ್ಡರಿಂಗ್ ಆಪ್ಷನ್, ರೀಆರ್ಡರ್ ಮಾಡೋದು. ಅಪ್ಡೇಟ್ ಕೊಟ್ರೆ ನೋಡ್ರಿ 92 ಮುಂಚೆ ವಿಸಿಬಿಲಿಟಿ ಇದ್ದಿದ್ದು ಡಿಲೀಟ್ ಆಗೋಗಿದೆ. ಸೊ ಡಿಲೀಟ್ ಮಾಡೋದು ಯಾವ ರೀತಿ, ಆಡ್ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ವಿ. ಇನ್ನು ಇಲ್ಲಿ ಫೀಸ್ ಸ್ಟ್ರಕ್ಚರ್ ಏನ್ ತೋರಿಸ್ತಾ ಇದೆ, SC/ST ಕ್ಯಾಟಗರಿ 1 ಅವ್ರಿಗೆ KE ಅಲ್ಲಿ ಮೆನ್ಷನ್ ಮಾಡಿರೋ ಫೀಸಿಗೂ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಕಾಲೇಜ್ ಫೀಸು ಡಿಫರ್ ತೋರಿಸ್ತಾ ಇದೆ. ಇದು ಬಂದು ಸಾಫ್ಟ್ವೇರ್ ಅಲ್ಲಿ ಆ ರೀತಿ ಕೋಡ್ ಬರೆದಿರ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ KEA ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿ ಒಂದು ಯೂಟ್ಯೂಬ್ ವಿಡಿಯೋ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಸೊ ಈಗ ವೆರಿ ಸೂನ್ ಈ ವಿಡಿಯೋದ ನಂತರ ಅದು ಕೂಡ ರಿಲೀಸ್ ಬರ್ತಾ ಇದೆ, 2 ವಿಡಿಯೋ ಅಟ್ ಎ ಟೈಮ್ ಕೊಡ್ತಾ ಇದ್ದೀನಿ. ಆ ವಿಡಿಯೋನ ನೋಡಿ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸೊ ದಟ್ ನೀಡಿ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ಫುಲ್ ಆಗ್ತದೆ ಸ್ಟೂಡೆಂಟ್ಸ್. ಇನ್ನು ನಮ್ಮ ಟೆಕ್ನೋ ಗೀಕ್ಸ್ ಇನೋವೇಷನ್ಸ್ ನಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಸೊ ಜೊತೆಗೆ ಕೂಡ ಇನ್ನು ಸಾಕಷ್ಟು ಜನ ಟಾಪರ್ಸ್ ಇದ್ದಾರೆ. ಇದು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನ ವೆರಿ ಸೂನ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಈ ತರ ಇದೆ. ಈ ವರ್ಷ ಇಲ್ಲಿ ಕೊಟ್ಟಿರೋ ಸ್ಟ್ಯಾಟಿಸ್ಟಿಕ್ಸ್ ಗಿನ್ನ ತುಂಬಾ ಚೆನ್ನಾಗಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ದಿ ಬೆಸ್ಟ್ ರ್ಯಾಂಕಿಂಗ್ ಅನ್ನ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್. ಇನ್ನು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಗಳು ಸಿಗುತ್ತೆ. ನಮ್ಮ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ಗಳಿಗೆ ನೀವು ನಂಬರ್ಸ್ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ಗಳನ್ನ ತಗೋಬಹುದು. ಈಗಾಗಲೇ 2025 ಅಡ್ಮಿಷನ್ಸ್ಗಳು ಸ್ಟಾರ್ಟ್ಅಪ್ ಆಗಿದೆ ಸ್ಟೂಡೆಂಟ್ಸ್. Thank you for watching this video. This is Rupashri from TGI DCT Coaching Center.